ಯಾಕೋ ಏನೋ ಭಾರತದ ಹೆಸರು ಕೇಳಿದ್ರೆ ಸಾಕು ಪಾಪಿ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಆದರೆ ನಮ್ಮ ಭಾರತ ಮಾತ್ರ ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ವಿಶ್ವ ಗುರುವಿನಂತೆ ಮೆರೀತಾ ಇದೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಏನು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದೆ, ಇದರ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಪಿ ಪಾಕಿಸ್ತಾನ ಆರೋಪವನ್ನ ಮಾಡ್ತಾ ಇದೆ. ಜೊತೆಗೆ ಅಫ್ಘಾನಿಸ್ತಾನಕ್ಕೆ ಅಂದ್ರೆ ಈ ಯುದ್ಧದ ವಿಚಾರವಾಗಿ ಒಂದಷ್ಟು ಮೆಡಿಸಿನ್ಸ್ಗಳನ್ನ ಭಾರತದ ಕಡೆಯಿಂದ ಸಪ್ಲೈ ಮಾಡಲಾಗಿದೆ. ಆದರೆ ಇದನ್ನ ಪಾಕಿಸ್ತಾನ ಅನ್ಕೊಂಡಿರೋದೇನು, ಮೆಡಿಸಿನ್ಸ್ನ ನಾವು ಕಳಿಸಿದೀವಿ, ಬಟ್ ಪಾಕಿಸ್ತಾನ ಅನ್ಕೊಂಡಿರೋದು ಶಸ್ತ್ರಾಸ್ತ್ರಗಳನ್ನ ಭಾರತ ಅಫ್ಘಾನಿಸ್ತಾನಕ್ಕೆ ಪೂರೈಕೆ ಮಾಡ್ತಾ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಒಂದು ರೀತಿ ಭಯದ ವಾತಾವರಣ. ಭಾರತ ಅಂತ ಅಂದ್ರೆ ಗಡಗಡ ನಡುಗ್ತಾ ಇದೆ ಪಾಪಿ ಪಾಕಿಸ್ತಾನ. ಹಾಗಾದ್ರೆ ಈ ಒಂದು ಭಯಕ್ಕೆ ಕಾರಣ ಏನು? ಜೊತೆಗೆ ಈ ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಒಂದು ಇತಿಹಾಸದ ತಂತ್ರವನ್ನ ಹೂಡಿದೆ. ಅಂದ್ರೆ ಇಷ್ಟು ದಿನಗಳ ಕಾಲ ಕೇವಲ ಇಸ್ಲಾಮಿಕ್ ತಂತ್ರವನ್ನ ಮಾತ್ರ ಪಾಕಿಸ್ತಾನ ನಿರೂಪಿಸ್ತಾ ಇತ್ತು. ಅಲ್ಲಿರುವಂತಹ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಯಾವುದೇ ಪುಸ್ತಕ ಆಗಿರಬಹುದು, ಕೇವಲ ಇಸ್ಲಾಮಿಕ್ ವಿಷಯವನ್ನ ಮಾತ್ರ ಬೋಧನೆ ಮಾಡ್ತಾ ಇತ್ತು. ಆದ್ರೆ ಇದೀಗ ಕೆಲವೊಂದಿಷ್ಟು ವಿಚಾರಗಳು, ಈಗ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಹರಪ್ಪ ಮತ್ತೆ ಮೊಹೆಂಜೋದಾರೋ ಈ ನಾಗರಿಕತೆಯ ವಿಷಯವನ್ನೂ ಕೂಡ ಇದೀಗ ಪಾಕಿಸ್ತಾನ ಸಾರೋದಕ್ಕೆ ಹೊರಟಿದೆ. ಹಾಗಾದ್ರೆ ಇದರ ಹಿಂದಿನ ಉದ್ದೇಶವೇನು? ಜೊತೆಗೆ ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಯಾಕೆ ಭಯ? ಹಾಗೆ ಈ ಯುದ್ಧದ ವಿಚಾರವಾಗಿ ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ ನಡುವಿನ ಯುದ್ಧದ ವಿಚಾರವಾಗಿ ಏನೆಲ್ಲ ಆರೋಪವನ್ನ ಭಾರತದ ಮೇಲೆ ಮಾಡ್ತಾ ಇದೆ ಪಾಕಿಸ್ತಾನ, ನೋಡ್ತಾ ಹೋಗೋಣ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿಯಲ್ಲಿ. ಮೊದಲನೇದಾಗಿ, ಪಾಕಿಸ್ತಾನಕ್ಕೆ ಭಾರತ ಅಂದ್ರೆ ಭಯ ಅಂತೆ. ಯಾವ ಕಾರಣಕ್ಕೆ? ಹೌದು, ಆಬ್ವಿಯಸ್ಲಿ ಭಾರತದ ಪವರ್ ಮುಂದೆ ಪಾಕಿಸ್ತಾನ ಏನೂ ಅಲ್ಲ. ಆದರೆ ಈಗ ಭಯ ಪಡ್ತಾ ಇರೋದು ಬೇರೆ ವಿಷಯಕ್ಕೆ. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ನಡೆಸಿರುವಂತಹ ಡ್ರೋನ್ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋದು ಪಾಕಿಸ್ತಾನದ ಆರೋಪ. ತಾಲಿಬಾನ್ ಪಡೆಗಳಿಗೆ ಭಾರತನೇ ಶಸ್ತ್ರಾಸ್ತ್ರ ನೀಡ್ತಾ ಇದೆ ಅಂತ ಪಾಕ್ ಸಚಿವ ಖವಾಜಾ ಆಸಿಫ್ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ನಾನಾಗಲೇ ಹೇಳ್ದಾಗೆ ಅಫ್ಘಾನಿಸ್ತಾನಕ್ಕೆ ಭಾರತ ಒಂದು 5 ಟನ್ ಔಷಧಿಯನ್ನ ಕಳಿಸಿತ್ತು. ಇದನ್ನ ಕಂಡು ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ನಾವು ಔಷಧಿನ ಕಳಿಸಿದ್ರೆ ಅವರದನ್ನ ಶಸ್ತ್ರಾಸ್ತ್ರ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಮೇಲೆ ನಡೆಯುವಂತಹ ಪ್ರತಿ ದಾಳಿಗೂ ಭಾರತನೇ ಕಾರಣ ಅಂತ ಪಾಕ್ ಸಚಿವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಮುಜುಗರಕ್ಕೀಡು ಮಾಡೋದಕ್ಕೆ ಪಾಕ್ ಒಂದು ರೀತಿ ಕುತಂತ್ರವನ್ನ ಹೂಡ್ತಾ ಇದೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಆದರೆ ಒಂದಂತೂ ನಾವಿಲ್ಲಿ ತಿಳ್ಕೊಳ್ಬೇಕು, ಫಸ್ಟ್ ಆಫ್ ಆಲ್ ಭಾರತ ಯುದ್ಧವನ್ನ ಸಾರಬೇಕು, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರಬೇಕು ಅಂತ ಅಂದ್ರೆ ನೇರವಾಗಿ ನುಗ್ಗಿ ಯುದ್ಧವನ್ನ ಮಾಡುತ್ತೆ. ಅದನ್ನ ಬಿಟ್ಟು ಬೇರೆ ದೇಶಗಳಿಗೆ ಗುಟ್ಟಾಗಿ ಶಸ್ತ್ರಾಸ್ತ್ರ ಕಳಿಸೋದು, ಕುಮ್ಮಕ್ ಕೊಡೋದು, ಇದೆಲ್ಲ ಯಾವತ್ತಿದ್ರೂ ಭಾರತ ಮಾಡೋದಿಲ್ಲ. ಅದೇನಿದ್ರು ಈ ಪಾಕಿಸ್ತಾನ ಆಗಿರ್ಬೋದು ಅಥವಾ ಈ ಚೈನಾ, ಈ ರೀತಿ ಕುತಂತ್ರಿ ದೇಶಗಳ ಕೆಲಸ ಅವೆಲ್ಲ. ಅದನ್ನ ಬಿಟ್ಟು ಭಾರತ ಯಾವುದೇ ಕಾರಣಕ್ಕೂ ಆ ರೀತಿ ಕೆಲಸವನ್ನ ಮಾಡೋದಿಲ್ಲ. ಒಂದ್ ರೀತಿ ಜಾಗತಿಕ ಮಟ್ಟದಲ್ಲಿ ಸಿಂಪತಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಈ ರೀತಿ ಭಾರತದ ಮೇಲೆ ಪಾಕಿಸ್ತಾನ ಗೂಬಿಯನ್ನ ಕೂರಿಸ್ತಾ ಇದೆ. ಏನೇ ಆದ್ರೂ ಕೂಡ ಅದಕ್ಕೆ ಭಾರತನೇ ಕಾರಣ ಅಂತ ಪಾಕಿಸ್ತಾನ ಆರೋಪವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಒಂದು ರೀತಿ ಬೂಮ್ರ್ಯಾಂಗ್ ಆಗ್ತಾ ಇದೆ. ತಾನು ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳ್ತಾರೆ. ಅದೇ ರೀತಿ ಇದೀಗ ಪಾಕಿಸ್ತಾನದ ಪರಿಸ್ಥಿತಿ. ತಾಲಿಬಾನ್ಗೆ ಬೆಂಕಿಯನ್ನ ಹಚ್ಚಿ ಕೈ ಸುಟ್ಟುಕೊಂಡಿದೆ ಪಾಕಿಸ್ತಾನ. ಇದು ಯಾವ ರೀತಿ ನೋಡ್ತಾ ಹೋಗೋಣ. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ತಾಲಿಬಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ತಾಲಿಬಾನನ್ನ ಈ ಹಿಂದೆ ಪಾಕಿಸ್ತಾನನೇ ಪೋಷಿಸಿ ಬೆಳೆಸಿತ್ತು. ಆದರೆ ಇದೀಗ ಅದೇ ಬೂಮ್ರ್ಯಾಂಗ್ ಆಗ್ತಾ ಇದೆ. ತಾಲಿಬಾನ್ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿದೆ. ಅಫ್ಘಾನಿಸ್ತಾನದ ಮೇಲಿನ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ ಮೇಲೆ ತಾಲಿಬಾನ್ ಡ್ರೋನ್ ಅಟ್ಯಾಕ್ ಮಾಡಿದೆ. ಕಂದಹಾರ್ ಹಾಗೆ ಕಾಬೂಲ್ ಮೇಲೆ ಪಾಕ್ ನಡೆಸಿದಂತಹ ವೈಮಾನಿಕ ದಾಳಿಗೆ ತಕ್ಕ ಉತ್ತರ ಸಿಕ್ಕಿದೆ. ಜೊತೆಗೆ ಖೈಬರ್ ಕಣಿವೆ ಪ್ರದೇಶದಲ್ಲಿ ತಾಲಿಬಾನ್ ನಡೆಸಿರುವಂತಹ ಪ್ರಹಾರಕ್ಕೆ ಪಾಕ್ ಸೇನಾ ನೆಲೆಗಳು ನಲುಗಿ ಹೋಗಿವೆ. ಅಫ್ಘಾನ್ ನಮ್ಮ ಶತ್ರುವಲ್ಲ ಎಂಬ ನೀತಿಯನ್ನ ಬಿಟ್ಟು ಈಗ ಅಫ್ಘಾನ್ ವಿರುದ್ಧವೇ ಯುದ್ಧಕ್ಕೆ ನಿಂತಿದೆ ಪಾಕಿಸ್ತಾನ. ಒಂದು ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು. ಸ್ವಂತ ನೆಲದ ಭದ್ರತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಹೀಗಾಗಿ ತನ್ನ ವೈಫಲ್ಯಗಳನ್ನ ಮುಚ್ಚಿ ಹಾಕೋದಕ್ಕೆ ಭಾರತದ ಕಡೆ ಬೆರಳನ್ನ ತೋರಿಸ್ತಾ ಇದೆ ಪಾಪಿ ಪಾಕಿಸ್ತಾನ. ಅಂದ್ರೆ ಕಳೆದ ಕೆಲವು ದಶಕಗಳಿಂದ ತಾಲಿಬಾನನ್ನ ತನ್ನ ಸ್ವಂತ ಲಾಭಕ್ಕಾಗಿ ಪಾಕಿಸ್ತಾನ ಬೆಳೆಸಿತ್ತು. ಈಗ ಅದೇ ತಾಲಿಬಾನ್ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ. ಪಾಕಿಸ್ತಾನದ ವಾಯುಪಡೆ ಅಂದ್ರೆ PAF ಅಂತ ಏನು ಕರಿತೀವಿ, ಅದು ಅಫ್ಘಾನಿಸ್ತಾನದ ಗಡಿ ಪ್ರಾಂತ್ಯಗಳಲ್ಲಿ ತಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಅಂದ್ರೆ TTP ಹಾಗೆ ISIS ಏನಿದೆ
ಇವರ ಅಡಗು ತಾಣಗಳನ್ನು ಟಾರ್ಗೆಟ್ ಮಾಡಿ ತೀವ್ರ ವೈಮಾನಿಕ ದಾಳಿಗಳನ್ನು ನಡೆಸಿತ್ತು. ಈ ದಾಳಿಗಳಲ್ಲಿ ಸಾಮಾನ್ಯ ನಾಗರಿಕರು ಹಾಗೆ ಮಕ್ಕಳು ಸಾವನ್ನಪ್ಪಿದ್ದಾರೆ ಅಂತ ಅಫ್ಘಾನ್ ತಾಲಿಬಾನ್ ಆರೋಪ ಮಾಡಿತ್ತು. ಈ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಅಫ್ಘಾನಿಸ್ತಾನದ ರಕ್ಷಣಾ ಸಚಿವಾಲಯ ಪಾಕಿಸ್ತಾನದ ಮಿಲಿಟರಿ ನೆಲೆಗಳ ಮೇಲೆ ಡ್ರೋನ್ ದಾಳಿಗಳನ್ನು ನಡೆಸಿತ್ತು. ಹಾಗೆ ಈ ಪಾಕಿಸ್ತಾನ ಯಾವ ರೀತಿ ಕೈ ಸುಟ್ಕೊಂಡಿದೆ ಅಂತ ಅಂದರೆ, ಒಂದು ರೀತಿ ನಾನು ಆಗಲೇ ಹೇಳಿದಾಗೆ ಬೂಮ್ರಾಂಗ್ ಇದು. ಅಮೆರಿಕ ಹಾಗೆ ನ್ಯಾಟೋ ಪಡೆಗಳ ವಿರುದ್ಧ ಹೋರಾಡೋದಕ್ಕೆ ಪಾಕಿಸ್ತಾನದ ಸೇನೆ ಮತ್ತು ISI ದಶಕಗಳ ಕಾಲ ತಾಲಿಬಾನ್ಗೆ ಸುರಕ್ಷಿತ ಆಶ್ರಯ ನೀಡಿತ್ತು ಹಾಗೂ ಟ್ರೈನಿಂಗ್ ಕೂಡ ನೀಡಿತ್ತು. ಆದರೆ ಆ ಆಶ್ರಯ ಹಾಗೆ ಟ್ರೈನಿಂಗ್ ಏನಿದೆ, ಈಗ ತನ್ನ ದೇಶ ಅಂದರೆ ಪಾಕಿಸ್ತಾನದ ಮೇಲೆಯೇ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಆ ಟ್ರೈನಿಂಗ್ ಹೆಲ್ಪ್ ಆಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಹಾಗೆ ಇದೆಲ್ಲದರ ನಡುವೆ ಮತ್ತೊಂದು ಕಡೆ ನಾವು ಮುಖ್ಯವಾಗಿ ಒಂದು ಪ್ರಮುಖವಾದಂಥ ಡೆವಲಪ್ಮೆಂಟ್ ಏನಂತ ಅಂದರೆ, ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಸಂಧಾನ ನಡೀತಾ ಇದೆಯಾ ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಗುಟ್ಟಾಗಿ ನಡೀತಾ ಇದೆಯಾ ಭಾರತ ಹಾಗೂ ಪಾಕಿಸ್ತಾನದ ಸಂಧಾನ? ಈ ಒಂದು ಪ್ರಶ್ನೆ ಯಾರನ್ನೇ ಕೇಳಿದ್ರು ಕೂಡ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಪ್ರತಿಯೊಬ್ಬರು. ಆದರೆ ಈ ರೀತಿ ಒಂದು ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ತಟಸ್ಥ ಸ್ಥಳಗಳಾದ ಈ ಕೊಲಂಬೋ ಆಗಿರ್ಬೋದು ಅಥವಾ ಬ್ಯಾಂಕಾಕ್ನಲ್ಲಿ ಟ್ರ್ಯಾಕ್ 2 ಮಟ್ಟದ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇದೆ. ಬಿಕ್ಕಟ್ಟಿನ ಸಮಯದಲ್ಲೂ ಅಧಿಕಾರಿಗಳ ನಡುವೆ ರಾಜತಾಂತ್ರಿಕ ಸಂವಾದ ಮುಂದುವರಿತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಭಯ ದೇಶಗಳ ನಿವೃತ್ತ ಸೇನಾ ಅಧಿಕಾರಿಗಳು ಹಾಗೆ ರಾಜತಾಂತ್ರಿಕರಿಂದ ಚರ್ಚೆ ನಡೀತಾ ಇದೆಯಂತೆ. ಭಯೋತ್ಪಾದನೆ ಮತ್ತು ಈ ನದಿ ನೀರು ಹಂಚಿಕೆ ಕುರಿತು, ಈ ಸಿಂಧೂ ನದಿ ನೀರು ಹಂಚಿಕೆ ಕುರಿತು ಮುಖಾಮುಖಿ ಟಿಪ್ಪಣಿಗಳು ಕೂಡ ವಿನಿಮಯ ಆಗ್ತಾ ಇದೆಯಂತೆ. ಹಾಗೆ ಪಾಕ್ ಭಯೋತ್ಪಾದನೆ ನಿಲ್ಲಿಸುವವರೆಗೂ ಅಧಿಕೃತ ಮಾತುಕತೆ ಇಲ್ಲ ಅಂತ ಭಾರತ ಕೂಡ ಖಡಕ್ ನಿಲುವನ್ನು ತೆಗೆದುಕೊಂಡಿದೆ. ಅಂದರೆ ಈ ವಿಚಾರವಾಗಿ ನಾವು ಯಾವುದೇ ಕಾರಣಕ್ಕೂ ಒಂದು ಖಡಕ್ ಅಥವಾ ಒಂದು ಫೈನಲ್ ಜಡ್ಜ್ಮೆಂಟ್ಗೆ ಅಥವಾ ಫೈನಲ್ ಡಿಸಿಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ಹೇಳ್ತಾ ಇದೆ. ಆದರೆ ತಟಸ್ಥ ಸ್ಥಳಗಳು ಈ ಕೊಲಂಬೋ ಆಗಿರ್ಬೋದು, ಬ್ಯಾಂಕಾಕ್ನಲ್ಲಿ ಎರಡೂ ದೇಶಗಳ ನಿವೃತ್ತ ಸೇನಾ ಅಧಿಕಾರಿಗಳು ಹಾಗೆ ಹಿರಿಯ ರಾಜತಾಂತ್ರಿಕರು ಹಾಗೂ ಪ್ರತಿನಿಧಿಗಳು ಒಂದು ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ತೀವ್ರ ಬಿಕ್ಕಟ್ಟಿನ ಸಮಯದಲ್ಲೂ ಅಧಿಕಾರಿಗಳ ನಡುವೆ ರಾಜತಾಂತ್ರಿಕ ಸಂವಾದ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಸಭೆಯಲ್ಲಿ ಗಡಿಯಾಚೆಗಿನ ಭಯೋತ್ಪಾದನೆ ಹಾಗೆ ಸೂಕ್ಷ್ಮ ನದಿ ನೀರು ಹಂಚಿಕೆ ಕುರಿತು ಉಭಯ ರಾಷ್ಟ್ರಗಳು ಮುಖಾಮುಖಿಯಾಗಿ ಒಂದಷ್ಟು ವಿಷಯಗಳನ್ನ ವಿನಿಮಯ ಮಾಡಿಕೊಂಡಿವೆ ಅನ್ನುವಂಥ ವಿಚಾರಗಳು ಬರ್ತಾ ಇದೆ. ಮತ್ತೊಂದು ಕಡೆ ಈ ನೀರಿಗಾಗಿ, ಸಿಂಧೂ ನದಿಯ ನೀರಿಗಾಗಿ ತನ್ನ ಇತಿಹಾಸವನ್ನೇ ಮರೆತು ಬಿಟ್ಟಿದೆ ಪಾಕಿಸ್ತಾನ. ಅಂದರೆ ಏನೋ ಒಂದು ಬೇಕು ಅಂತ ಅಂದರೆ ಯಾವ ಮಟ್ಟಕ್ಕೆ ಈ ಪಾಕಿಸ್ತಾನ ಇಳಿಯುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೀರಿಗಾಗಿ ತನ್ನ ಇಸ್ಲಾಮಿಕ್ ಇತಿಹಾಸವನ್ನೇ ಮರೆತು ಬಿಟ್ಟಿದೆ ಪಾಕಿಸ್ತಾನ. ಹಾಗಾದರೆ ಇದು ಯಾವ ರೀತಿ? ಸಿಂಧೂ ನದಿ ನೀರಿಗಾಗಿ ಸಿಂಧೂ ಬಯಲಿನ ನಾಗರಿಕತೆಯ ಮೊರೆ ಹೋಗಿದೆ ಪಾಕಿಸ್ತಾನ. ಅಂದರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇದೆಲ್ಲ ಕೂಡ ನಾವು ಸೋಷಿಯಲಲ್ಲಿ ಓದಿರ್ತೀವಿ. ಈ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಇದು ಯಾವ ರೀತಿ? ಭಾರತದ ಎದುರು ಸೋಲುವ ಭೀತಿಯಲ್ಲಿ ಹರಪ್ಪ ಹಾಗೆ ಮೊಹೆಂಜೋದಾರೋ ಜಪ ಮಾಡ್ತಾ ಇದೆ ಪಾಕಿಸ್ತಾನ. ನಾವೇ ಸಿಂಧೂ ನದಿಯ ಅಸಲಿ ವಾರಸುದಾರರು ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೊಸ ನಾಟಕ ಶುರು ಮಾಡಿದೆ. ಪಾಕಿಸ್ತಾನದ ಈ ಸಾಂಸ್ಕೃತಿಕ ಪ್ರೇಮಕ್ಕೆ ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾದಿಂದ ಫಂಡಿಂಗ್ ಕೂಡ ಬರ್ತಾ ಇದೆಯಂತೆ. 79 ವರ್ಷದ ಇತಿಹಾಸ ಇರುವಂಥ ದೇಶದಿಂದ ಸನಾತನ ಪರಂಪರೆಯ ದುರ್ಬಳಕೆ ಆಗ್ತಾ ಇದೆ ಎನ್ನುವಂಥ ದುರ್ಬಳಕೆ ಆಲ್ರೆಡಿ ಆಗ್ತಾ ಇದೆ. ಹಾಗೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ವಿಷಯದಲ್ಲಿ ಭಾರತ ಒಂದಷ್ಟು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾ ಇದೆ. ಸಿಂಧೂ ನದಿ ನೀರು ಸಾಕಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಾಕಿಸ್ತಾನಕ್ಕೆ. ಯಾಕಂದರೆ ಅಕಸ್ಮಾತ್ ನೀರಿಲ್ಲ ಅಂತ ಅಂದರೆ ಪಾಕಿಸ್ತಾನದಲ್ಲಿ ಕೃಷಿ ಚಟುವಟಿಕೆ ಏನಿದೆ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಅಲ್ಲಿರುವಂಥ ಒಂದಷ್ಟು ಪ್ರಾಂತ್ಯ, ಈ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ ಆಗಿರ್ಬೋದು ಅಥವಾ ಸಿಂಧ್ ಪ್ರಾಂತ್ಯ ಆಗಿರ್ಬೋದು, ಅಲ್ಲೆಲ್ಲ ನೀರು ಅತ್ಯಗತ್ಯವಾಗಿರುತ್ತೆ. ಹಾಗೆ ಪಾಕಿಸ್ತಾನದಲ್ಲಿ ಮಳೆ ನೀರನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ಕೆಪಾಸಿಟಿ ಕೂಡ ಪಾಕಿಸ್ತಾನಕ್ಕೆ ಇಲ್ಲ. ಹೀಗಾಗಿ ನದಿ ನೀರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಯಾವ ರೀತಿ ತಂತ್ರವನ್ನು ಹೂಡ್ತಾ ಇದೆ ಪಾಕಿಸ್ತಾನ ಅಂತ ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳಿದೆ, ಒಂದು 2 ಕಡೆಯಿಂದ ಅದಕ್ಕೆ ಫಂಡಿಂಗ್ ಕೂಡ ಬರ್ತಾ ಇದೆ ಅಂತ. ಪಾಕ್ಗೆ ಬೌದ್ಧ ಪರಂಪರೆಯೇ ಈಗ ಸಂಜೀವಿನಿಯಾಗಿದೆ. ತಕ್ಷಶಿಲೆ, ಈ ತಕ್ಷಶಿಲೆಯನ್ನೇ ಮುಂದಿಟ್ಕೊಂಡು ಪಾಕಿಸ್ತಾನ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದೆ. ಅಂದರೆ ಪಾಕಿಸ್ತಾನ ಅಂತ ಅಂದರೆ ಮುಖ್ಯವಾಗಿ ಬರೋದು ಅಲ್ಲಿ ಭಯೋತ್ಪಾದನೆ ಅಥವಾ ಉಗ್ರರನ್ನು ಪೋಷಿಸುವಂಥ ರಾಷ್ಟ್ರ ಎನ್ನುವಂಥ ಒಂದು ನೆಗೆಟಿವ್ ಇಮೇಜ್ ಇದೆ. ಬಟ್ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಆ ನೆಗೆಟಿವ್ ಇಮೇಜ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಪಾಕಿಸ್ತಾನ ಟ್ರೈ ಮಾಡ್ತಾ ಇದೆ. ಯಾವ ರೀತಿ? ನಮ್ಮಲ್ಲೂ ಕೂಡ ಇತಿಹಾಸ ಇದೆ. ಹಿಂದೂ ಧಾರ್ಮಿಕ ವಿಚಾರಗಳನ್ನು ಒಂದಷ್ಟು ತೆಗೆದುಕೊಂಡು ಬಂದು ಆ ಇತಿಹಾಸವನ್ನು ಇಲ್ಲಿ ಈಗ ಮುನ್ನೆಲೆಗೆ ತರ್ತಾ ಇದೆ ಪಾಕಿಸ್ತಾನ.
ತಕ್ಷಶಿಲೆಯಂತಹ ಬೌದ್ಧ ತಾಣಗಳನ್ನು ಪಾಕಿಸ್ತಾನದ ಹೆಮ್ಮೆ ಅಂತ ಆಸ್ಟ್ರೇಲಿಯಾ ಕೂಡ ಬಣ್ಣಿಸಿದೆ. ಬ್ರಿಟಿಷ್ ಹೈ ಕಮಿಷನರ್ ಜೇನ್ ಮ್ಯಾರಿಯಟ್ ಅವರ ಸಾಂಸ್ಕೃತಿಕ ರಕ್ಷಣೆಯ ಹೊಸ ಪ್ಲಾನ್ ಇದು. ಪಾಕಿಸ್ತಾನದ ಪರಂಪರೆ ಉಳಿಸೋದಕ್ಕೆ ಬ್ರಿಟನ್ ಸರ್ಕಾರದಿಂದ 2ನೇ ಹಂತದ ಧನ ಸಹಾಯ ಕೂಡ ಘೋಷಣೆಯಾಗಿದೆ. ಸನಾತನ ಭಾರತದ ಇತಿಹಾಸವನ್ನ ತನ್ನದು ಅಂತ ಬಿಂಬಿಸಿ ಜಾಗತಿಕ ಅನುಕಂಪ ಗಿಟ್ಟಿಸೋದಕ್ಕೆ ಪಾಕ್ ತಂತ್ರವನ್ನ ಮಾಡ್ತಾ ಇದೆ. ನದಿ ನೀರಿನ ವಿವಾದ ಗೆಲ್ಲೋದಕ್ಕೆ ಇಸ್ಲಾಮಿಕ್ ರಾಷ್ಟ್ರದ ಮುಖವಾಡವನ್ನೇ ಕಳಚಿಟ್ಟಿದೆ ಇಸ್ಲಾಮಾಬಾದ್. ಯಾವ ರೀತಿ? ಫಸ್ಟ್ ಆಫ್ ಆಲ್, ಪ್ರಸ್ತುತ ಪಾಕಿಸ್ತಾನದ ರಾವಲ್ಪಿಂಡಿ ಜಿಲ್ಲೆಯಲ್ಲಿದೆ ಈ ತಕ್ಷಶಿಲೆ. ಇದು ಇಸ್ಲಾಮಾಬಾದ್ನಿಂದ ಒಂದು ವಾಯವ್ಯಕ್ಕೆ ಸುಮಾರು 32 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಒಂದು ಸಾಫ್ಟ್ ಇಮೇಜ್ ಬೇಕು ಇವಾಗ ಪಾಕಿಸ್ತಾನಕ್ಕೆ. ಭಯೋತ್ಪಾದನೆ ಮತ್ತು ಧಾರ್ಮಿಕ ಉಗ್ರವಾದದ ಕಾರಣದಿಂದ ಜಾಗತಿಕವಾಗಿ ಒಂದು ಮುಖಭಂಗವನ್ನು ಅನುಭವಿಸ್ತಾ ಇರುವಂತಹ ಪಾಕಿಸ್ತಾನ ತಾನು ಕೇವಲ ಇಸ್ಲಾಮಿಕ್ ದೇಶ ಮಾತ್ರ ಅಲ್ಲ, ಬದಲಿಗೆ ಪ್ರಾಚೀನ ಬಹುಸಂಸ್ಕೃತಿ ಮತ್ತು ಜ್ಞಾನದ ಕೇಂದ್ರಗಳನ್ನು ಗೌರವಿಸುವಂತಹ ದೇಶ ಅಂತ ಪಾಶ್ಚಿಮಾತ್ಯ ಹಾಗೂ ಏಷ್ಯಾದ ದೇಶಗಳ ಮುಂದೆ ಬಿಂಬಿಸಿಕೊಳ್ಳೋದಕ್ಕೆ ಬಳಸಿಕೊಳ್ತಾ ಇದೆ. ಇದಕ್ಕೆ ಒಂದಷ್ಟು ದೇಶಗಳು ಅಂದರೆ ಬ್ರಿಟನ್ ಸರ್ಕಾರ ಕೂಡ ಮಣಿದಿದೆ. ಆಸ್ಟ್ರೇಲಿಯಾ ಹಾಡಿ ಹೊಗಳ್ತಾ ಇದೆ, ಪಾಕಿಸ್ತಾನದ ಹೆಮ್ಮೆ ಹಂಗೆ ಹಿಂಗೆ ಅಂತ ಹೊಗಳ್ತಾ ಇದೆ. ಒಟ್ಟಾರೆಯಾಗಿ ಒಂದು ರೀತಿ ಸಾಫ್ಟ್ ಇಮೇಜು ಅಥವಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪಾಕಿಸ್ತಾನ ನಾನಾ ಹೋರಾಟಗಳನ್ನು ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಭಾರತದ ಮೇಲೆ ಆರೋಪವನ್ನು ಮಾಡ್ತಾ ಇದೆ. ನಮ್ಮ ಮೇಲೆ ಏನೇ ದಾಳಿ ನಡೆದ್ರೂ ಕೂಡ ಅದಕ್ಕೆ ಭಾರತನೇ ಕಾರಣ ಅಂತ. ಬಟ್ ನಾನು ಆಗಲೇ ಹೇಳ್ದಾಗೆ ಭಾರತ ದಾಳಿಯನ್ನು ಮಾಡಬೇಕು ಅಂತ ಅಂದರೆ ಮುಂದೆ ನುಗ್ಗಿ ಮಾಡುತ್ತೆ ಹೊರತು ಇವ್ರ ಥರ ಹಿಂದಿಂದೆ ಹೋಗಿ ಬೇರೆಯವ್ರ ಜೊತೆ ಕೈ ಜೋಡಿಸಿ ಪ್ಲಾನ್ ಮಾಡಿಕೊಂಡು ಯಾವತ್ತೂ ಕೂಡ ಕುತಂತ್ರಿ ಬುದ್ಧಿಯನ್ನು ತೋರಿಸೋದಿಲ್ಲ ನಮ್ಮ ಭಾರತ ಅಂತ ಹೇಳ್ತಾ